ಜನರಲ್ ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಆಗಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಅಡ್ಡಾಡಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಈ ಸಲ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕತ್ವವನ್ನು ಯಾರು ಪಕ್ಷವನ್ನು ಕೆಳಗಿಂದ ಕಟ್ಕೊಂಡು ಬಂದಿದ್ದಾರೋ, ಯಾರು ನೋಡಿದಾರೋ, ಯಾರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸ್ತಾರೋ, ಯಾರು ವಿಶೇಷವಾಗಿ ಪಕ್ಷದ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತರ್ತಾರೋ ಅಂಥ ವ್ಯಕ್ತಿ ಕೈಯಲ್ಲೇ ಕೊಡಬೇಕು ಅಂತ ಹೇಳಿ ಇವತ್ತು BK ಹರಿಪ್ರಸಾದ್ ಅವ್ರ ಕೈಯಲ್ಲಿ ನಾವು ಕೊಟ್ಟಿದ್ದೇವೆ. ಇದು ಒಂದು ವರ್ಗಕ್ಕೆ ಸೀಮಿತ ಇಲ್ಲ, ಇದು ಕಾರ್ಯಕರ್ತರಿಂದ ಹೊರ ಹೊಮ್ಮುತ್ತ ಒಬ್ಬ ನಾಯಕ, ಅವನಿಗೆ ಈ ಕೆಲಸವನ್ನು ವಹಿಸಿದ್ದೇವೆ. ಅದರ ಜೊತೆಯಲ್ಲೇ ಯುವಕರು ಮುಖ್ಯಮಂತ್ರಿಗಳಿದ್ದಾರೆ. ಯುವಕರೇನಿಲ್ಲ, ಈಗ ಅವ ಮುತ್ತೆ ಆಗ್ಬಿಟ್ಟಾನ, ಯಾಕಂದರೆ ಅವನಿಗೂ ಮೊಮ್ಮಗಳ, ಅದಕ್ಕೆ ನಾವು ಯುವಕರಂತ ಹೇಳಂಗಿಲ್ಲ. ಆದರೆ ಯುವಕರಂಗೆ ಕಾಣ್ತಾರೆ, ಯುವಕರಂಗೆ ನಡೀತಾರೆ, ಅದಕ್ಕೆ ನೀವೆಲ್ಲ ಯುವಕರು ಅಂತೀರಿ. ಅದಕ್ಕೆ ಅವರು ಅವ್ರ ಜೊತೆಯಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಸಮವಯಸ್ಸಿದವರೇ ಇಬ್ಬರು ಇದನ್ನು ಇದ್ದಾರೆ. ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರಿದ್ದಾರೆ, ಹಿರಿಯ ನಾಯಕರು. ಸುರ್ಜೇವಾಲಾ ಅವರು ಇದ್ದಾರೆ. ಅದಕ್ಕೆ ನಾವು ಇಂಥ ವ್ಯಕ್ತಿಗಳ ಕೈಯಲ್ಲಿ ಇವತ್ತು ಕೊಟ್ಟಿದ್ದೇವೆ. ಬಹುಶಃ ನಮ್ಮ ಪುನಃ ಸರ್ಕಾರ ತರ್ತಕ್ಕಂಥ ಇದರಲ್ಲಿ ಹಾಗೂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಒಂದೇ ಅಲ್ಲ, ನಾಳೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ನಮಗೆ ಶಕ್ತಿ ಕೊಡ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದರೆ ಡೆಲ್ಲಿಯಲ್ಲಿ ನಾವು ಬರದೇ ಹೋದರೆ ಈ RSS BJP ಮೋದಿ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಇವರು ಹೋಗೋದಿಲ್ಲ. ಇವ್ರಿಗೆ ನೀವು ಮನೆಗೆ ಕಳಿಸ್ಬೇಕಾದ್ರೆ ನೀವು ಮನಸ್ಸು ಮಾಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು, ನಾಯಕರು ಇದು ಎಲ್ಲರೂ ಕೂಡ, ಯಾಕಂದರೆ ಇದರ ಪರಿಣಾಮ ಹೆಣ್ಮಕ್ಕಳ ಮೇಲೆ ಬೀಳ್ತಾ ಇದೆ, ಯುವಕರ ಮೇಲೆ ಬೀಳ್ತಾ ಇದೆ. ಅದಕ್ಕಾಗಿ ಹೇಳಿದ ಇನ್ಫ್ಲೇಷನ್ ಇದು ಮೋದಿ ಅವ್ರ ಕೊಡುಗೆ. ಅನ್ಎಂಪ್ಲಾಯ್ಮೆಂಟ್ ಇದು ಮೋದಿ ಅವ್ರ ಕೊಡುಗೆ. ಮೊದಲ ಅಧಿಕಾರಕ್ಕೆ ಬರುವಾಗ ಹೇಳ್ದ, ಬಂದ ಮೇಲೆ 2 ಕೋಟಿ ನೌಕರಿ ನಾನು ಪ್ರತಿ ವರ್ಷ ಕೊಡ್ತೀನಿ ಅಂದ್ರ, ಕೊಟ್ರ 2 ಕೋಟಿ? ಯಾಕೆ ಇವತ್ತು BJP ಯುವಕರು ಅಥವಾ AVP ಅವ್ರದ್ದು ಅವ್ರು ಯಾಕೆ ಕೇಳೋದಿಲ್ಲ? ನಮ್ಮ ಸರ್ಕಾರದಲ್ಲಿದ್ದಾಗ ಏನಾರ ಒಂದು ಸಣ್ಣ ಗ್ಯಾಸ್ ಪ್ರೈಸ್ ಏರಿದ್ರೆ ಅಥವಾ ನಮ್ಮ ಕಮರ್ಷಿಯಲ್ ಗ್ಯಾಸಿನ ಪ್ರೈಸ್ ಏರಿದ್ರೆ ಅಥವಾ ಎಸೆನ್ಷಿಯಲ್ ಕಮ್ಯಾಡಿಟೀಸ್ ಪ್ರೈಸ್ ಏರಿದ್ರೆ ಬೀದಿಗೆ ಬರ್ತಿದ್ರು ಝಂಡ ಹಿಡ್ಕೊಂಡು. ಈಗ ಎಲ್ಲಿ ಹೋಗಿವೆ ಅವ್ರ ಝಂಡಾಗಳು? ಎಲ್ಲಿದ್ದಾರೆ BJPದವರು? ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕಂದರೆ ಅವರು ಬಡವರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅನ್ನತಕ್ಕಂಥದ್ದೇ ಅವ್ರ ಇಚ್ಛೆ. ಅದು ಅಲ್ಲೇ ಸಾವಿರಾರು ವರ್ಷದಿಂದ ಏನು ಅವರು ಆಳ್ಕೊಂಡು ಬಂದಿದ್ದಾರೆ. ಕೆಲವು ಜನರ ಕೈಯಲ್ಲೇ ಏನು ಅಧಿಕಾರ ಇತ್ತು, ಆ ಅಧಿಕಾರವನ್ನು ಮೋದಿಯವರು ಅದೇ ರೀತಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಅವರ ಪ್ರಯತ್ನ ಇದೆ. ಅದಕ್ಕೆ RSS ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡೋದು, ಅದಕ್ಕೆ ಅವರಿಗೆ AVP ಸಪೋರ್ಟ್ ಮಾಡೋದು. ಇವರು ಇಂಥ ಒಂದು ಇವತ್ತು ಸುಳ್ಳುಗಾರರು ಮತ್ತು
ಇವರು ವಿಶೇಷವಾಗಿ ಹಣದುಬ್ಬರದಲ್ಲಿ ವಿಫಲರಾಗಿದ್ದಾರೆ. ಆಮೇಲೆ ರಾಜಕೀಯ ಉದ್ಯೋಗಗಳ ನಮ್ಮ ನೀವೇ ಹೇಳಿ, ನೆಹರೂಜಿ ಅವ್ರ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕಟ್ಟಿ ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟರು, ಎಂಪ್ಲಾಯ್ಮೆಂಟ್ ಕೊಟ್ಟರು. ನಮ್ಮ ಬೆಂಗಳೂರದಲ್ಲೇ ನೋಡಿ, ಮೊದಲ HAL ಇತ್ತು, HMT ಈಗೂ ಇದೆ, BEL, PHEL ಇಂಥವೆಲ್ಲ ಇತ್ತು. ಲಕ್ಷಾಂತರ ಜನ ನೌಕರಿ ಮಾಡ್ತಾ ಇದ್ದಾರೆ. ಅದು ನೆಹರೂಜಿ ಅವ್ರ ಕಡೆಯಿಂದ. ಮೋದಿ ಅವರು ಏನಾದರೂ ಇಂಥ ಕೊಡುಗೆ ಕರ್ನಾಟಕ ಕೊಟ್ಟಿದಾರ ಅಂತ ಹೇಳಿ ಕೇಳಿ ಅವರಿಗೆ. ಏನು ಕೊಟ್ಟಿದ್ದಾರೆ ಮೋದಿ ಅವರು ಕರ್ನಾಟಕಕ್ಕೆ? ಮೋದಿ ಕೊಟ್ಟಿದ್ದು ಅನ್ಎಂಪ್ಲಾಯ್ಮೆಂಟ್, ಮೋದಿ ಕೊಟ್ಟಿದ್ದು ಇನ್ಫ್ಲೇಷನ್, ಮೋದಿ ಕೊಟ್ಟಿದ್ದು ಸುಳ್ಳು ಹೇಳ್ತಕ್ಕಂಥ ಭರವಸೆಗಳು.